ದಳಪತಿ ವಿಜಯ್ ಮುಖ್ಯಮಂತ್ರಿ ಕುರ್ಚಿಯನ್ನು ಅಲಂಕರಿಸಿದಾಗಿನಿಂದ ಅವರ ಜನಪ್ರಿಯತೆಯ ಜೊತೆಗೆ ಅವರ ಭದ್ರತೆಯೂ ನಿರಂತರವಾಗಿ ಚರ್ಚೆಯಲ್ಲಿದೆ. ಒಂದು ಕಾಲದಲ್ಲಿ ಬೆಳ್ಳಿತೆರೆಯ ಮೇಲೆ ಕೋಟ್ಯಂತರ ಜನರ ಹೃದಯ ಆಳಿದ್ದ ವಿಜಯ್ ಈಗ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಸಂಪೂರ್ಣವಾಗಿ ಹೊಸ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಸಿ. ಜೋಸೆಫ್ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಆದರೆ ಮುಖ್ಯಮಂತ್ರಿಯಾದ ನಂತರ ಅವರ ಜೀವನದಲ್ಲಿ ಬಂದ ಅತಿ ದೊಡ್ಡ ಬದಲಾವಣೆ ಎಂದರೆ ಕೇವಲ ರಾಜಕೀಯ ಜವಾಬ್ದಾರಿಗಳು ಮಾತ್ರವಲ್ಲ, ಅವರ ಭದ್ರತಾ ವ್ಯವಸ್ಥೆಯಲ್ಲೂ ಭಾರೀ ಬದಲಾವಣೆ ಕಂಡುಬಂದಿದೆ. ವರದಿಗಳ ಪ್ರಕಾರ ಕೇಂದ್ರ ಸರ್ಕಾರವು ವಿಜಯ್ ಅವರಿಗೆ Z+Z ಸಂಕಲನ ಶ್ರೇಣಿಯ ಭದ್ರತೆಯನ್ನು ನೀಡಿದೆ. ಈ ಭದ್ರತಾ ವ್ಯವಸ್ಥೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೇಂದ್ರ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಅವರ ಭದ್ರತಾ ತಂಡದಲ್ಲಿ NSG ಕಮಾಂಡೋಗಳನ್ನು ಸಹ ಸೇರಿಸಲಾಗಿದೆ. ಈಗ ಮುಖ್ಯಮಂತ್ರಿ ವಿಜಯ್ ಅವರು ಯಾವುದೋ ಕಾರ್ಯಕ್ರಮಕ್ಕೆ ಆಗಮಿಸುವ ಒಂದು ದೃಶ್ಯವನ್ನು ಕಲ್ಪನೆ ಮಾಡಿಕೊಳ್ಳಿ. ಅವರ ಕಾರುಗಳ ಸಾಲು ಕಾಫಿಲಾ ಕಾರ್ಯಕ್ರಮದ ಸ್ಥಳಕ್ಕೆ ಹತ್ತಿರವಾಗುತ್ತಿದ್ದಂತೆ ಇಡೀ ಭದ್ರತಾ ಕವಚವೇ ಸಕ್ರಿಯಗೊಳ್ಳುತ್ತದೆ. ಹಾದಿಯಲ್ಲಿರುವ ಭದ್ರತಾ ಸಿಬ್ಬಂದಿ ಮುಂಚಿತವಾಗಿಯೇ ತಮ್ಮ ಜಾಗವನ್ನು ಪಡೆದುಕೊಳ್ಳುತ್ತಾರೆ. ಅಕ್ಕಪಕ್ಕದ ಪ್ರತಿಯೊಂದು ಚಟುವಟಿಕೆಯ ಮೇಲೆಯೂ ಕಣ್ಣಿಡಲಾಗುತ್ತದೆ. ಮುಖ್ಯಮಂತ್ರಿಯವರ ಕಾರಿನ ಮುಂದೆ ಮತ್ತು ಹಿಂದೆ ಭದ್ರತಾ ವಾಹನಗಳು ಚಲಿಸುತ್ತವೆ. ಯಾವುದೇ ವ್ಯಕ್ತಿಗೆ ದಿಢೀರನೆ ಮುಖ್ಯಮಂತ್ರಿಯವರ ಅತ್ಯಂತ ಹತ್ತಿರಕ್ಕೆ ಹೋಗಲು ಅನುಮತಿ ಇರುವುದಿಲ್ಲ. ಇದೇ ಕಾರಣಕ್ಕೆ ಇಂದು ದಳಪತಿ ವಿಜಯ್ ಅವರ ಸಾರ್ವಜನಿಕ ಉಪಸ್ಥಿತಿ ಮೊದಲಿನಂತಿಲ್ಲ. ಒಬ್ಬ ನಟನಾಗಿ ಅವರು ಹಿಂದೆಲ್ಲ ತಮ್ಮ ಅಭಿಮಾನಿಗಳ ನಡುವೆ ಸುಲಭವಾಗಿ ತಲುಪುತ್ತಿದ್ದಂತೆ ಈಗ ತಲುಪಲು ಸಾಧ್ಯವಾಗುತ್ತಿಲ್ಲ. ಹಿಂದೆಲ್ಲ ಅವರು ಕೈ ಬೀಸುತ್ತಿದ್ದರು, ಜನರನ್ನು ಭೇಟಿಯಾಗುತ್ತಿದ್ದರು ಮತ್ತು ಹಲವು ಬಾರಿ ಜನರ ಗುಂಪಿನ ಅತ್ಯಂತ ಹತ್ತಿರಕ್ಕೂ ಹೋಗುತ್ತಿದ್ದರು. ಆದರೆ ಮುಖ್ಯಮಂತ್ರಿಯಾದ ನಂತರ ಪ್ರತಿಯೊಂದು ಹೆಜ್ಜೆಯೂ ಒಂದು ನಿರ್ದಿಷ್ಟ ಭದ್ರತಾ ನಿಯಮಾವಳಿಯಂತೆಯೇ ನಡೆಯುತ್ತದೆ. ಇತ್ತೀಚೆಗೆ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲೂ ವಿಜಯ್ ಅವರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸಚಿವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದಂತೆ ಅವರನ್ನು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಲಾಯಿತು. ವೇದಿಕೆಯಲ್ಲಿದ್ದ ಅಧಿಕಾರಿಗಳು ಅವರನ್ನು ಅಭಿನಂದಿಸಿ ಕಾರ್ಯಕ್ರಮವನ್ನು ಮುಂದುವರಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಭಾಗವೆಂದರೆ ಸರ್ಕಾರಿ ನೇಮಕಾತಿ ಪತ್ರಗಳ ವಿತರಣೆ. ಇಂಧನ ಇಲಾಖೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಒಟ್ಟು 401 ಜನರಿಗೆ ನೇಮಕಾತಿ ಪತ್ರ ನೀಡಲಾಗಿದ್ದು, ಅದರಲ್ಲಿ 383 ಸಹಾಯಕ ಎಂಜಿನಿಯರ್ಗಳು ಮತ್ತು 18 ಸಹಾಯಕ ಲೆಕ್ಕಪತ್ರ ಅಧಿಕಾರಿಗಳು ಸೇರಿದ್ದಾರೆ. ಆದರೆ ಗೆಳೆಯರೇ, ಈ ಇಡೀ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚು ಗಮನ ಸೆಳೆಯುವ ವಿಷಯವೆಂದರೆ ಮುಖ್ಯಮಂತ್ರಿಯವರ ಭದ್ರತೆ. ಒಬ್ಬ ಪ್ರಭಾವಿ ನಾಯಕನ ಭದ್ರತೆ Z+ ಮಟ್ಟಕ್ಕೆ ತಲುಪಿದಾಗ ಅದರರ್ಥ ಕೇವಲ ಕೆಲವು ಗಾರ್ಡ್ಗಳು ಜೊತೆಯಲ್ಲಿ ನಡೆಯುವುದು ಎಂದಲ್ಲ. ಇದರ ಹಿಂದೆ ಸಂಪೂರ್ಣ ಭದ್ರತಾ ಯೋಜನೆಯೇ ಕೆಲಸ ಮಾಡುತ್ತದೆ. ಮುಖ್ಯಮಂತ್ರಿಗಳು ಎಲ್ಲಿಗೆ ಹೋಗುತ್ತಾರೆ, ಯಾವ ರಸ್ತೆಯಲ್ಲಿ ಹೋಗುತ್ತಾರೆ, ಕಾರ್ಯಕ್ರಮದ ಸ್ಥಳದಲ್ಲಿ ಯಾರು ಉಪಸ್ಥಿತರಿರುತ್ತಾರೆ, ವೇದಿಕೆಯವರೆಗೆ ಯಾರು ತಲುಪಬಹುದು, ಕಾರು ಎಲ್ಲಿ ನಿಲ್ಲುತ್ತದೆ, ಈ ಎಲ್ಲಾ ವಿಷಯಗಳನ್ನು ಮುಂಚಿತವಾಗಿಯೇ ಗಮನದಲ್ಲಿಟ್ಟುಕೊಳ್ಳಲಾಗುತ್ತದೆ. ವಿಜಯ್ ಅವರ ವಿಷಯದಲ್ಲಿ ಈ ವ್ಯವಸ್ಥೆ ಮತ್ತಷ್ಟು ಕುತೂಹಲಕಾರಿಯಾಗಿದೆ, ಏಕೆಂದರೆ ಅವರಿಗೆ ಇರುವ ಅಭಿಮಾನಿಗಳ ಬಳಗ ಬಹಳ ದೊಡ್ಡದು. ಅವರು ಕೇವಲ ಒಬ್ಬ ರಾಜಕಾರಣಿ ಮಾತ್ರವಲ್ಲ, ದೀರ್ಘಕಾಲದವರೆಗೆ ಸಿನಿಮಾ ಸೂಪರ್ ಸ್ಟಾರ್ ಕೂಡ ಆಗಿದ್ದವರು. ಅವರನ್ನು ಪ್ರೀತಿಸುವವರ ಸಂಖ್ಯೆ ಎಷ್ಟಿದೆ ಎಂದರೆ ಅವರು ಎಲ್ಲಿಗೆ ಹೋದರೂ ಅಲ್ಲಿ ಜನಸಂದಣಿ ಸೇರುವುದು ಸಹಜ. ಇದೇ ಕಾರಣಕ್ಕೆ ಅವರ ಭದ್ರತಾ ತಂಡದ ಮುಂದೆ ದೊಡ್ಡ ಸವಾಲಿದೆ. ಕೇವಲ ಯಾವುದೇ ಅಪಾಯವನ್ನು ತಡೆಯುವುದು ಮಾತ್ರವಲ್ಲದೆ ಅಪಾರ ಪ್ರಮಾಣದ ಜನಸಂದಣಿಯನ್ನು ನಿಯಂತ್ರಿಸುವುದು ಸಹ ಇಲ್ಲಿ ಮುಖ್ಯವಾಗುತ್ತದೆ. ಆಲೋಚಿಸಿ, ಸಾವಿರಾರು ಜನರು ತಮ್ಮ ನೆಚ್ಚಿನ ಸ್ಟಾರ್ ಮತ್ತು ಈಗಿನ ಮುಖ್ಯಮಂತ್ರಿಯನ್ನು ಕೇವಲ ಒಮ್ಮೆ ಹತ್ತಿರದಿಂದ ನೋಡಲು ಮುಂದೆ ಬರಲು ಬಯಸುತ್ತಾರೆ. ಯಾರೋ ಕೈಕುಲುಕಲು ಬಯಸುತ್ತಾರೆ, ಯಾರೋ ಫೋಟೋ ತೆಗೆದುಕೊಳ್ಳಲು ಬಯಸುತ್ತಾರೆ, ಇನ್ನು ಕೆಲವರು ಕೇವಲ ಕೈ ಬೀಸಿ ಅವರಿಗೆ ಶುಭಾಶಯ ಕೋರಲು ಬಯಸುತ್ತಾರೆ. ಆದರೆ ಭದ್ರತಾ ಅಧಿಕಾರಿಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮುಂಚಿತವಾಗಿಯೇ ಗುರುತಿಸುವುದು ಸಾಧ್ಯವಿರುವುದಿಲ್ಲ. ಇದೇ ಕಾರಣಕ್ಕೆ ಭದ್ರತಾ ಕವಚವನ್ನು ಬಲವಾಗಿಡುವುದು ಅತ್ಯಂತ ಅಗತ್ಯವಾಗುತ್ತದೆ. ವರದಿಗಳ ಪ್ರಕಾರ ವಿಜಯ್ ಅವರ Z+Z ಸಂಕಲನ ಭದ್ರತೆಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಕೇಂದ್ರ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಅವರ ಭದ್ರತಾ ವ್ಯವಸ್ಥೆಯಲ್ಲಿ NSG ಕಮಾಂಡೋಗಳ ಉಪಸ್ಥಿತಿಯೂ ಇದೆ ಎಂದು ಹೇಳಲಾಗಿದೆ. ಈಗ ಇಲ್ಲೊಂದು ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. NSG ಹೆಸರು ಕೇಳಿದ ತಕ್ಷಣ ಜನರ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ತೋರಿಸುವಂತಹ ದೃಶ್ಯಗಳು ಮೂಡುತ್ತವೆ. ಆದರೆ ನಿಜವಾದ ಭದ್ರತಾ ವ್ಯವಸ್ಥೆಯು ಅದಕ್ಕಿಂತಲೂ ಹೆಚ್ಚು ವ್ಯವಸ್ಥಿತ ಮತ್ತು ತಾಂತ್ರಿಕವಾಗಿರುತ್ತದೆ. ಭದ್ರತೆಯಲ್ಲಿ ನಿಯೋಜನೆಗೊಂಡ ಯೋಧರ ಕೆಲಸ ಕೇವಲ ಆಯುಧಗಳನ್ನು ಹಿಡಿದು ನಿಲ್ಲುವುದು ಮಾತ್ರವಲ್ಲ, ಅವರು ಸಂಭಾವ್ಯ ಅಪಾಯವನ್ನು ಮುಂಚಿತವಾಗಿಯೇ ಗುರುತಿಸಲು, ಹಾದಿಯನ್ನು ಸುರಕ್ಷಿತವಾಗಿಡಲು ಮತ್ತು ಅಗತ್ಯ ಬಿದ್ದಾಗ ತಕ್ಷಣವೇ ಸ್ಪಂದಿಸಲು, ರಿಯಾಕ್ಟ್ ಮಾಡಲು ವಿಶೇಷ ತರಬೇತಿ ಪಡೆದಿರುತ್ತಾರೆ. ಮುಖ್ಯಮಂತ್ರಿಯವರ ಕಾಫಿಲಾದಲ್ಲಿ, ಕಾರುಗಳ ಸಾಲಿನಲ್ಲಿ ಚಲಿಸುವ ಪ್ರತಿಯೊಂದು ವಾಹನಕ್ಕೂ ತನ್ನದೇ ಆದ ಪಾತ್ರವಿರುತ್ತದೆ.
ಮುಂದೆ ಸಾಗುವ ವಾಹನವು ರಸ್ತೆಯ ಪರಿಸ್ಥಿತಿಯ ಮೇಲೆ ಕಣ್ಣಿಡುತ್ತದೆ. ಮುಖ್ಯ ವಾಹನದ ಸುತ್ತಲೂ ಭದ್ರತಾ ವಾಹನಗಳಿರುತ್ತವೆ. ಹಿಂಭಾಗದಲ್ಲೂ ಭದ್ರತಾ ತಂಡ ಉಪಸ್ಥಿತವಿರುತ್ತದೆ. ಯಾವುದೇ ಕಾರ್ಯಕ್ರಮಕ್ಕೆ ಪ್ರವೇಶಿಸುವ ಮತ್ತು ಹೊರಹೋಗುವ ಮಾರ್ಗವನ್ನು ಸಹ ಮುಂಚಿತವಾಗಿಯೇ ನಿರ್ಧರಿಸಲಾಗುತ್ತದೆ. ಅಂದರೆ ವಿಜಯ್ ಅವರು ಹಿಂದೆ ನಟನಾಗಿದ್ದಾಗ ತಮ್ಮ ಅಭಿಮಾನಿಗಳ ಧ್ವನಿಯನ್ನು ಕೇಳಿ ಅವರತ್ತ ಕೈ ಬೀಸುತ್ತಿದ್ದ ಸ್ಥಳದಲ್ಲಿ ಈಗ ಮುಖ್ಯಮಂತ್ರಿಯಾಗಿ ಅವರ ಪ್ರತಿಯೊಂದು ಸಾರ್ವಜನಿಕ ಕಾರ್ಯಕ್ರಮದ ಹಿಂದೆ ಒಂದು ದೊಡ್ಡ ಭದ್ರತಾ ವ್ಯವಸ್ಥೆಯೇ ಕೆಲಸ ಮಾಡುತ್ತದೆ. ಇದೇ ಬದಲಾವಣೆ ದಳಪತಿ ವಿಜಯ್ ಅವರ ಹೊಸ ಜೀವನದ ಅತಿ ದೊಡ್ಡ ಚಿತ್ರಣವಾಗಿದೆ. ಒಂದೆಡೆ ಜನರ ಅಪಾರ ಪ್ರೀತಿ, ಇನ್ನೊಂದೆಡೆ ಮುಖ್ಯಮಂತ್ರಿಯ ಜವಾಬ್ದಾರಿ ಮತ್ತು ಇವೆರಡರ ನಡುವೆ ಅತ್ಯಂತ ಬಲವಾದ ಒಂದು ಭದ್ರತಾ ಕವಚ. ಆದರೆ ಪ್ರಶ್ನೆ ಏನೆಂದರೆ, ವಿಜಯ್ ಅವರಿಗೆ ಇಷ್ಟೊಂದು ಉನ್ನತ ಮಟ್ಟದ ಹೈ ಲೆವೆಲ್ ಭದ್ರತೆಯ ಅಗತ್ಯ ಏಕಾಏಕಿ ಏಕೆ ಎದುರಾಯಿತು? ಮತ್ತು ಅವರ ಭದ್ರತೆಯಲ್ಲಿ ಎನ್ಎಸ್ಜಿ ಕಮಾಂಡೋಗಳನ್ನೇ ಏಕೆ ನಿಯೋಜಿಸಲಾಗಿದೆ? ಇವರ ಪಾತ್ರವೇನು ಮತ್ತು ಈ ಪಾತ್ರವೇಕೆ ಇಷ್ಟೊಂದು ಪ್ರಮುಖವಾಗಿದೆ? ಗೆಳೆಯರೇ, ಮುಖ್ಯಮಂತ್ರಿಯಾದ ನಂತರ ವಿಜಯ್ ಕೇವಲ ಸರ್ಕಾರವನ್ನು ನಡೆಸುವ ಜವಾಬ್ದಾರಿಯನ್ನಷ್ಟೇ ಹೊರಬಾರದು. ಅವರು ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಬೇಕಾಗುತ್ತದೆ, ಸಾರ್ವಜನಿಕರೊಂದಿಗೆ ಬೆರೆಯಬೇಕಾಗುತ್ತದೆ, ಅಧಿಕಾರಿಗಳೊಂದಿಗೆ ಸಭೆ ನಡೆಸಬೇಕಾಗುತ್ತದೆ ಮತ್ತು ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಮಾಡಬೇಕಾಗಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಅವರ ಭದ್ರತಾ ವ್ಯವಸ್ಥೆಯು ಬಲವಾಗಿರುವುದು ಸಹಜವೇ ಆಗಿದೆ. Z+ ಭದ್ರತೆಯನ್ನು ಸಾಮಾನ್ಯ ಭದ್ರತೆಗಿಂತ ಬಹಳ ಉನ್ನತ ಮಟ್ಟದ್ದು ಎಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿ ಭದ್ರತೆಯು ಕೇವಲ ಮುಖ್ಯಮಂತ್ರಿಯ ಸುತ್ತಲೂ ನಿಲ್ಲುವ ಯೋಧರಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಇಡೀ ಪ್ರಯಾಣ ಮತ್ತು ಕಾರ್ಯಕ್ರಮವನ್ನು ಭದ್ರತೆಯ ಕೋನದಿಂದ ನೋಡಲಾಗುತ್ತದೆ. ಮುಖ್ಯಮಂತ್ರಿಗಳು ಯಾವುದೇ ಕಾರ್ಯಕ್ರಮಕ್ಕೆ ತಲುಪುವ ಮೊದಲು ರಸ್ತೆಯ ಪರಿಶೀಲನೆ, ಕಾರ್ಯಕ್ರಮ ನಡೆಯುವ ಸ್ಥಳದ ಸುರಕ್ಷತೆ, ಪ್ರವೇಶ ಮತ್ತು ನಿರ್ಗಮನದ ವ್ಯವಸ್ಥೆ, ಜನಸಂದಣಿಯ ನಿಯಂತ್ರಣ ಮತ್ತು ಸುತ್ತಮುತ್ತಲಿನ ಚಟುವಟಿಕೆಗಳ ಮೇಲೆ ಕಣ್ಣಿಡುವುದು ಸೇರಿದಂತೆ ಹಲವು ಹಂತಗಳಲ್ಲಿ ಸಿದ್ಧತೆಗಳನ್ನು ಮಾಡಲಾಗುತ್ತದೆ. ವಿಜಯ್ ಅವರ ಪರಿಸ್ಥಿತಿ ಕೊಂಚ ಭಿನ್ನವಾಗಿದೆ, ಏಕೆಂದರೆ ಅವರ ಜನಪ್ರಿಯತೆಯ ಮಟ್ಟ ಬಹಳ ದೊಡ್ಡದು. ರಾಜಕೀಯಕ್ಕೆ ಬರುವ ಮೊದಲು ಅವರು ದಕ್ಷಿಣ ಭಾರತೀಯ ಚಿತ್ರರಂಗದ ಅತ್ಯಂತ ಜನಪ್ರಿಯ ಮುಖಗಳಲ್ಲಿ ಒಬ್ಬರಾಗಿದ್ದರು. ಅವರ ಒಂದು ನೋಟವನ್ನು ಪಡೆಯಲು ಇಂದಿಗೂ ಸಹ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕಾಯುತ್ತಿರುತ್ತಾರೆ. ಜನರು ಒಂದೆಡೆ ಕರೆಯುವ ಮತ್ತು ಗುಂಪುಗೂಡುವ ಸಾಧ್ಯತೆ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಭದ್ರತಾ ತಂಡದ ಅತ್ಯಂತ ದೊಡ್ಡ ಜವಾಬ್ದಾರಿ ಎಂದರೆ ಸಾರ್ವಜನಿಕರಿಗೆ ಮುಖ್ಯಮಂತ್ರಿಯವರನ್ನು ನೋಡಲು ಅವಕಾಶ ನೀಡುವ ಜೊತೆಗೆ ಭದ್ರತಾ ವ್ಯವಸ್ಥೆಗೆ ಯಾವುದೇ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು. ವಿಜಯ್ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗ ಜನರು ಅವರನ್ನು ನೋಡಿ ರೋಮಾಂಚನಗೊಳ್ಳುವುದನ್ನು ನೀವು ಹಲವು ವಿಡಿಯೋಗಳಲ್ಲಿ ನೋಡಿರಬಹುದು. ಗುಂಪಿನಿಂದ ಕೂಗಾಟಗಳು ಕೇಳಿಬರುತ್ತವೆ, ಜನರು ಕೈ ಬೀಸುತ್ತಾರೆ ಮತ್ತು ಭದ್ರತಾ ಕವಚವು ಕೊಂಚ ಮುಂದಕ್ಕೆ ಚಲಿಸುತ್ತದೆ. ಇಂತಹ ಸಮಯದಲ್ಲಿ ಭದ್ರತಾ ಸಿಬ್ಬಂದಿಯು ಮುಖ್ಯಮಂತ್ರಿಯವರ ಸ್ಥಿತಿ ಮತ್ತು ಸುತ್ತಲಿನ ಜನಸಂದಣಿಯ ಮೇಲೆ ನಿರಂತರವಾಗಿ ಕಣ್ಣಿಟ್ಟಿರುತ್ತಾರೆ. ಯಾರಾದರೂ ವ್ಯಕ್ತಿ ದಿಢೀರನೆ ಭದ್ರತಾ ಕವಚವನ್ನು ಮುರಿದು ಮುಂದೆ ಬರಲು ಯತ್ನಿಸಿದರೆ ಸಿಬ್ಬಂದಿ ತಕ್ಷಣವೇ ಕಾರ್ಯಪ್ರವೃತ್ತರಾಗುತ್ತಾರೆ. ಇದೇ ಕಾರಣಕ್ಕೆ ಮುಖ್ಯಮಂತ್ರಿಯವರ ವಾಹನದ ಸುತ್ತಲೂ ಅತ್ಯಂತ ಬಲವಾದ ಭದ್ರತಾ ವಲಯವನ್ನು ನಿರ್ವಹಿಸಲಾಗುತ್ತದೆ. ವಿಜಯ್ ಅವರ Z+Z ಸಂಕಲನ ಭದ್ರತೆಗೆ ಸಂಬಂಧಿಸಿದಂತೆ ಬಂದಿರುವ ವರದಿಗಳ ಪ್ರಕಾರ ಸುಮಾರು 55 ಕೇಂದ್ರ ಭದ್ರತಾ ಸಿಬ್ಬಂದಿಯ ನಿಯೋಜನೆ ಹಾಗೂ ಅವರ ತಂಡದಲ್ಲಿ 10ಕ್ಕೂ ಹೆಚ್ಚು ಎನ್ಎಸ್ಜಿ ಕಮಾಂಡೋಗಳು ಇರುವುದು ವ್ಯಕ್ತವಾಗಿದೆ. ಆದಾಗ್ಯೂ ಭದ್ರತಾ ವ್ಯವಸ್ಥೆಯ ನಿಯೋಜನೆ ಮತ್ತು ನಿಯಮಾವಳಿಗಳು, ಪ್ರೋಟೋಕಾಲ್ ಸಮಯ ಹಾಗೂ ಸನ್ನಿವೇಶಗಳಿಗೆ ತಕ್ಕಂತೆ ಬದಲಾಗಬಹುದು. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಪ್ರತಿಯೊಂದು ಹಕ್ಕು ಪ್ರತಿಪಾದನೆಯನ್ನು ಸಂಪೂರ್ಣ ನಿಜವೆಂದು ನಂಬುವುದು ಸರಿಯಲ್ಲ. ಆದರೆ ಇಲ್ಲೊಂದು ವಿಷಯ ಸ್ಪಷ್ಟವಾಗಿದೆ, ಮುಖ್ಯಮಂತ್ರಿ ವಿಜಯ್ ಅವರ ಭದ್ರತೆ ಹಿಂದೆಂದಿಗಿಂತಲೂ ಈಗ ಅತ್ಯಂತ ಬಲವಾದ ಹಾಗೂ ವ್ಯವಸ್ಥಿತವಾಗಿದೆ. ಈಗ ನಾವು ಮುಖ್ಯಮಂತ್ರಿ ವಿಜಯ್ ಅವರು ನೇಮಕಾತಿ ಪತ್ರಗಳನ್ನು ವಿತರಿಸಲು ಆಗಮಿಸಿದ್ದ ಅದೇ ಕಾರ್ಯಕ್ರಮದತ್ತ ಮರಳೋಣ. ಕಾರ್ಯಕ್ರಮದ ಸ್ಥಳಕ್ಕೆ ತಲುಪಿದ ತಕ್ಷಣವೇ ಅವರಿಗೆ ಆತ್ಮೀಯ ಸ್ವಾಗತ ಕೋರಲಾಯಿತು. ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಮುಖ್ಯಮಂತ್ರಿಯವರನ್ನು ಗೌರವಿಸಿ ಅಭಿನಂದಿಸುತ್ತಿದ್ದರು. ವೇದಿಕೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಇಡೀ ಕಾರ್ಯಕ್ರಮಕ್ಕಾಗಿ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಈ ಸಮಯದಲ್ಲಿ ಮುಖ್ಯಮಂತ್ರಿಯವರನ್ನು ನೋಡಿ ಜನರಲ್ಲಿದ್ದ ಉತ್ಸಾಹ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಆದರೆ ಕ್ಯಾಮೆರಾ ಮುಂದೆ ಕಾಣಿಸುವ ಈ ದೃಶ್ಯದ ಹಿನ್ನೆಲೆಯಲ್ಲಿ ಮತ್ತೊಂದು ದೃಶ್ಯವಿರುತ್ತದೆ, ಅದೇ ಭದ್ರತಾ ವ್ಯವಸ್ಥೆಯ ದೃಶ್ಯ. ಮುಖ್ಯಮಂತ್ರಿಗಳು ವೇದಿಕೆಯ ಮೇಲೆ ನಿಂತು ಜನರನ್ನು ಉದ್ದೇಶಿಸಿ ಮಾತನಾಡುತ್ತಿರುವಾಗಲೂ ಅವರ ಭದ್ರತಾ ತಂಡವು ಸಂಪೂರ್ಣ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸುತ್ತಿರುತ್ತದೆ. ಒಬ್ಬ ಯೋಧ ವೇದಿಕೆಯ ಸುತ್ತಲೂ ಕಣ್ಣಿಟ್ಟರೆ ಇನ್ನೊಬ್ಬ ಕೆಳಗಿರುವ ಜನಸಂದಣಿಯತ್ತ ಗಮನ ಹರಿಸುತ್ತಿರುತ್ತಾನೆ, ಮತ್ತೊಬ್ಬ ಪ್ರವೇಶ ಹಾಗೂ ನಿರ್ಗಮನದ ಮಾರ್ಗಗಳನ್ನು ನಿಗಾ ವಹಿಸುತ್ತಿರುತ್ತಾನೆ. ಇದೇ ಕಾರಣಕ್ಕೆ ಬೃಹತ್ ನಾಯಕರ ಭದ್ರತೆಯನ್ನು ನೋಡಿ ಸಾಮಾನ್ಯ ಜನರಿಗೆ ಇಷ್ಟೊಂದು ಜನ ಯೋಧರು ಏಕೆ ನಿಂತಿದ್ದಾರೆ ಎಂದು ಹಲವು ಬಾರಿ ಅನಿಸುವುದುಂಟು. ಆದರೆ ಸಾವಿರಾರು ಜನರ ಗುಂಪು ಒಬ್ಬ ವ್ಯಕ್ತಿಯ ಸುತ್ತಲೂ ಇರುವಾಗ ಸಣ್ಣ ನಿರ್ಲಕ್ಷ್ಯವು ಸಹ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ವಿಜಯ್ ಅವರ ವಿಷಯದಲ್ಲಿ ಈ ಸವಾಲು ಮತ್ತಷ್ಟು ದೊಡ್ಡದಾಗಿದೆ,
ಏಕೆಂದರೆ ಅವರ ಬೆಂಬಲಿಗರಲ್ಲಿ ಯುವಕರ ಸಂಖ್ಯೆ ಅತ್ಯಂತ ಹೆಚ್ಚಾಗಿದೆ. ಒಂದು ಕಾಲವಿತ್ತು, ವಿಜಯ್ ಅವರು ವೇದಿಕೆಯಿಂದ ಕೆಳಗಿಳಿದು ಅಭಿಮಾನಿಗಳ ನಡುವೆ ಹೋಗಬಹುದಿತ್ತು, ಜನರು ಅವರೊಂದಿಗೆ ಫೋಟೋ ತೆಗೆದುಕೊಳ್ಳುತ್ತಿದ್ದರು. ಆದರೆ ಈಗ ಮುಖ್ಯಮಂತ್ರಿಯಾಗಿ ಪ್ರತಿಯೊಂದು ಸ್ಥಳಕ್ಕೂ ಹಾಗೆ ಹೋಗುವುದು ಅವರಿಗೆ ಖಂಡಿತ ಸಾಧ್ಯವಿಲ್ಲ. ಅವರ ಭದ್ರತಾ ಮಟ್ಟ ಹೆಚ್ಚಾದಂತೆ ಅವರ ಸಾರ್ವಜನಿಕ ಕಾರ್ಯಕ್ರಮಗಳ ಸ್ವರೂಪವೂ ಈಗ ಬದಲಾಗಿದೆ. ಈಗ ಅವರ ಕಾಫಿಲಾ ಸಾಗುವ ಹಾದಿಯನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಲಾಗುತ್ತದೆ. ಕಾರ್ಯಕ್ರಮದ ಸ್ಥಳದಲ್ಲಿ ಭದ್ರತಾ ತಪಾಸಣೆ ನಡೆಯುತ್ತದೆ, ಸುತ್ತಮುತ್ತಲಿರುವ ಜನರ ಮೇಲೆ ನಿಗಾ ವಹಿಸಲಾಗುತ್ತದೆ ಮತ್ತು ಮುಖ್ಯಮಂತ್ರಿಯವರ ಸಮೀಪಕ್ಕೆ ಬರುವ ಜನರ ಸಂಖ್ಯೆಯನ್ನು ಸೀಮಿತಗೊಳಿಸಲಾಗುತ್ತದೆ. ಯಾವುದೇ ಹೈಪ್ರೊಫೈಲ್ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಯ ಸಾಮಾನ್ಯ ಭದ್ರತಾ ಪ್ರಕ್ರಿಯೆಯ ಭಾಗವೇ ಇದಾಗಿದೆ. ವಿಜಯ್ ಅವರಿಗೆ ಈ ಬದಲಾವಣೆಯು ಕೇವಲ ಭದ್ರತೆಯ ಬದಲಾವಣೆಯಲ್ಲ, ಇದು ಅವರ ಜೀವನದ ಒಂದು ಹೊಸ ಅಧ್ಯಾಯದ ಆರಂಭ. ನಿನ್ನೆಯವರೆಗೂ ಜನರು ಅವರನ್ನು ದಳಪತಿ ವಿಜಯ್, ಸೂಪರ್ ಸ್ಟಾರ್ ಮತ್ತು ನಟ ಎಂದು ಗುರುತಿಸುತ್ತಿದ್ದರು. ಇಂದು ಅದೇ ವ್ಯಕ್ತಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ರಾಜ್ಯದ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ಈಗ ವಿಜಯ್ ಯಾವುದೇ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡರೂ ಅವರೊಂದಿಗೆ ಕೇವಲ ಅಭಿಮಾನಿಗಳ ಪ್ರೀತಿಯಷ್ಟೇ ಇರುವುದಿಲ್ಲ, ಅದರ ಜೊತೆಗೆ ಮುಖ್ಯಮಂತ್ರಿ ಹುದ್ದೆಯ ದೊಡ್ಡ ಜವಾಬ್ದಾರಿಯೂ ಇರುತ್ತದೆ. ಇದೇ ಕಾರಣಕ್ಕೆ ಒಂದು ಬೃಹತ್ ಭದ್ರತಾ ಜಾಲವೇ ಅವರೊಂದಿಗೆ ಸಾಗುತ್ತದೆ. Z+ ಭದ್ರತೆ, ಕೇಂದ್ರ ಭದ್ರತಾ ಸಿಬ್ಬಂದಿ, NSG ಕಮಾಂಡೋಗಳು ಮತ್ತು ಸ್ಥಳೀಯ ಪೊಲೀಸರ ವ್ಯವಸ್ಥೆ, ಇವೆಲ್ಲವುಗಳ ಏಕೈಕ ಉದ್ದೇಶವೆಂದರೆ ಮುಖ್ಯಮಂತ್ರಿಯವರ ಸುರಕ್ಷತೆಯನ್ನು ಖಚಿತಪಡಿಸುವುದು ಮತ್ತು ಅವರ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಸುರಕ್ಷಿತವಾಗಿ ನೆರವೇರಿಸುವುದು. ಗೆಳೆಯರೇ, ದಳಪತಿ ವಿಜಯ್ ಅವರ ಜೀವನದಲ್ಲಿ ಬಂದಿರುವ ಈ ಬದಲಾವಣೆ ನಿಜಕ್ಕೂ ಅತ್ಯಂತ ದೊಡ್ಡದು. ಒಬ್ಬ ಸಿನಿಮಾ ನಟನಿಂದ ಮುಖ್ಯಮಂತ್ರಿಯಾಗುವವರೆಗಿನ ಈ ಪಯಣವೇ ಒಂದು ಐತಿಹಾಸಿಕ ಪಯಣ. ಈಗ ಅವರ ಭದ್ರತಾ ವ್ಯವಸ್ಥೆಯಲ್ಲಿ ಆಗಿರುವ ಬದಲಾವಣೆಯ ಚಿತ್ರಣವು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ವಿಜಯ್ ಅವರ ಸರ್ಕಾರ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಜನರ ನಿರೀಕ್ಷೆಗಳನ್ನು ಎಷ್ಟರ ಮಟ್ಟಿಗೆ ತಲುಪುತ್ತದೆ ಮತ್ತು ಅವರ ರಾಜಕೀಯ ಪಯಣ ಯಾವ ದಿಸೆಯಲ್ಲಿ ಸಾಗುತ್ತದೆ ಎಂಬುದನ್ನು ಕಾದು ನೋಡುವುದು ಕುತೂಹಲಕಾರಿಯಾಗಿದೆ. ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಇಷ್ಟೊಂದು ಬಲವಾದ ಭದ್ರತಾ ವ್ಯವಸ್ಥೆಯ ಅಗತ್ಯವಿದೆಯೇ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ.